ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಲಾಂಗೆಸ್ಟ್ ಟೀಸರ್. ಬಟ್ ಈ ಟೀಸರ್ ಟ್ರೈಲರ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೋ ನಂಗೆ ಗೊತ್ತಿಲ್ಲ. ಬಟ್ ಟೀಸರ್ ನೋಡಿದ್ಮೇಲೆ ನನ್ಗೆ ಅನ್ಸಿದ್ ಏನಂದ್ರೆ ಯಶ್ ಅವರಿಗೆ KGF ಚಿತ್ರದ ಸಕ್ಸಸ್ ತುಂಬಾ ತಲೆಗೆ ಹಚ್ಕೊಂಡಿದ್ದಾರೆ, ತುಂಬಾ ತಲೆ ಮೇಲೆ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಗಾಳಿಯಲ್ಲಿ ತೆಲಾಡ್ತಾ ಇದ್ದಾರೆ, ಅವ್ರು ಕೆಳಗೆ ಬರ್ತಾ ಇಲ್ಲ ಆಕ್ಚುಲಿ. ನಾರ್ಮಲಿ ಎಲ್ಲಾ ಚಿತ್ರದವರು ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಮಾಡುವಾಗ ಚಿತ್ರದಲ್ಲಿರುವ ಒಳ್ಳೊಳ್ಳೆ ಸೀನ್ಸ್ ಗಳನ್ನು ಎಡಿಟ್ ಮಾಡಿ ಟೀಸರ್ ಅಥವಾ ಟ್ರೈಲರ್ ಅಲ್ಲಿ ಹಾಕ್ತಾರೆ. ಆದ್ರೆ ನನ್ಗನ್ಸಿದ ಪ್ರಕಾರ ಟಾಕ್ಸಿಕ್ ಚಿತ್ರದ ಯಶ್ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕಂತಲೇ ಮಾಡಿರುವಂತೆ ಟೀಸರ್. ಇದೊಂದು ನಾರ್ಮಲ್ ಶಾರ್ಟ್ ಫಿಲ್ಮ್ ತರ ಕಾಣ್ತಾ ಇದೆ. ವಾವ್ ಅನ್ನುವಂತ ಸೀನೇ ಇಲ್ಲ ಅದರಲ್ಲಿ. ಮೊದ್ಲಿಗೆ ನಾರ್ಮಲ್ ಒಂದು ಸ್ಮಶಾನ ಇದೆ, ಸ್ಮಶಾನದಲ್ಲಿ ಯಾರನ್ನೋ ಹೂಳ್ತಾ ಇದ್ದಾರೆ. ಆ ಫಾರಿನ್ ಆಕ್ಟರ್ಸ್ ಅವರೆಲ್ಲ ಅವರು ಜೂನಿಯರ್ ಆರ್ಟಿಸ್ಟ್ ತರ ಕಾಣ್ತಾ ಇದ್ದಾರೆ. ಅಲ್ಲಿಂದ ಜೂನಿಯರ್ ಆರ್ಟಿಸ್ಟ್ ಗಳು ಎತ್ಕೊಂಡು ಬಂದಿದ್ದಾರೆ. ಹಳೆ ರೆಟ್ರೋ ಹಾಲಿವುಡ್ ಮೂವಿಗಳಲ್ಲಿ ಯೂಸ್ ಮಾಡಿದಂತ ಕಾರ್ ಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ. ಗೇಟ್ ಬಂದಾಗುತ್ತೆ, ಒಂದು ಕಾರ್ ಬರುತ್ತೆ, ಕಾರ್ ಒಳಗಿಂದ ಒಂದು ಅಜ್ಜ ಇಳಿದ್ ಬಿಡ್ತಾನೆ. ಯಾರಿವನು? ಟಾಕ್ಸಿಕ್ ಹೀರೋನ ಡ್ರೈವರ. ಟಾಕ್ಸಿಕ್ ಹೀರೋ ಯಶ್ ಒಂದು ಹುಡುಗಿ ಜೊತೆ ಸೆಕ್ಸ್ ಮಾಡುತ್ತರ ತೋರಿಸಲಾಗಿದೆ. ವಿದಿನ್ ಅ ಸೆಕೆಂಡ್ ಆ ಯಶ್ ಪಾತ್ರ ಸೆಕ್ಸ್ ಮಾಡಿ ಹೊರಗೆ ಬರುತ್ತೆ. ಶೀಘ್ರ ಸ್ಖಲನ ಆಯ್ತು ಅಂತ ಅನಿಸುತ್ತೆ. ಇವ್ರ ಪ್ರಕಾರ ಸಿನಿಮಾದ ಹೀರೋಗಳಂದ್ರೆ ನೆಗೆಟಿವ್ ತರ ತೋರಿಸ್ಬೇಕು. ಅವನು ವುಮನೈಸರ್ ಆಗಿರ್ಬೇಕು, ಸ್ಮೋಕಿಂಗ್ ಮಾಡ್ತಾ ಇರ್ಬೇಕು, ಅವನಿಗೆ ರಫ್ ಅಂಡ್ ಟಫ್ ಆಟಿಟ್ಯೂಡ್ ಇರ್ಬೇಕು, ವಿಲನ್ ತರ ಪ್ರೆಸೆಂಟ್, ಆ ತರ ಯೋಚನೆಯಲ್ಲೇ ಎಲ್ಲರೂ ಇದ್ದಾರೆ. ಆಮೇಲೆ ಅದು ಬ್ಲಾಸ್ಟ್ ಆಗುತ್ತೆ. ಆ ವಿಲನ್ ಕೈಲಿ ಏನದು ಪ್ಲಾಸ್ಟಿಕ್ ತರ, ಅದೇ ಯಶ್ ಯೂಸ್ ಮಾಡಿದಂತ ಕಾಂಡಮ್ ಇರ್ಬೋದಾ? ಅಲ್ಲಿನ ನಂತರ ಎಂಟೈರ್ ಸೀನ್ KGF ತರನೇ ಕಾಣ್ತಾ ಇದೆ. ಈ KGF ಹ್ಯಾಂಗ್ ಅವರಿಂದ ಹೊರಗೆ ಬಂದಿಲ್ಲ ಯಶ್ ಅವರು. ಆ ಗಡ್ಡ ಆಗಿರ್ಬೋದು, ಇವನ್ ಕೂದಲು ನೋಡಿ, ಆ ಜೆಲ್ ಹಾಕೊಂಡು ಎಷ್ಟು ಕಡಕ್ ಆಗಿ ಅಂಟು ಕೂತ್ಕೊಂಡಿದೆ. ಸೆಕ್ಸ್ ಮಾಡಿ ಜಸ್ಟ್ ಹೊರಗೆ ಬಂದಾರೆ, ಅವ್ರ ಕೂದಲು ಒಂಚೂರು ಅಲ್ಲಾಡೇ ಇಲ್ಲಪ್ಪ. ಕೊನೆಗೆ ಗನ್ ಶೂಟ್ ಆಗುತ್ತೆ ಎಲ್ಲ ಕಡೆ, ತಡ 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 ಅಂತ ಹೇಳಿ. ಆಮೇಲೆ ಅದು ಏನೊಂದು ರಾಡ್ ಒಳಗೆ ಹೊರಗೆ ಹೋಗೋ ತರ ತೋರಿಸ್ತಾ ಇದೆ. ಹಿಂಗೆ ಗಲೀಜು, ಗಲೀಜು, ಇಷ್ಟ ಚೀಪ್ ಆಗಿದೆ ಅಂದ್ರೆ 80s 90s ರೇಪ್ ಆದಾಗೆಲ್ಲ ಇಂಥ ಸೀನ್ಸ್ ಗಳನ್ನ ತೋರಿಸ್ತಾ ಇದ್ರು ಜನಗಳಿಗೆ, ತೋರ್ಸಕ್ಕೆ ಸೆಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅದನ್ನ ತೋರ್ಸಕ್ಕೆ ಈ ಸೀನ್ ಇಟ್ಟಿದ್ದಾರೆ. ಏನ್ ಕ್ರಿಯೇಟಿವಿಟಿ ಅಲ್ವಾ? ಡ್ಯಾಡೀಸ್ ಹೋಮ್ ಅಂತ ಹೇಳಿ ಒಂದು ಡೈಲಾಗ್ ಇದೆ. ವಾಟ್ ಅಂದ್ರೆ ಏನ್ ಅರ್ಥ ಡ್ಯಾಡೀಸ್ ಹೋಮ್ ಅಂದ್ರೆ? ಎಕ್ಸಾಕ್ಟ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಡ್ಯಾಡೀಸ್ ಹೋಮ್ ಅಂದ್ರೆ ಅಪ್ಪನ್ ಮನೆ ಅಂತೇಳಿ. ಯಾವ್ದು ಸ್ಮಶಾನದ ಅಪ್ಪನ್ ಮನೆ? ಎಷ್ಟು ನಡೆದುಕೊಂಡು ಬರುವಾಗ ಸುತ್ತ ಇರುವ ಬೆಂಕಿಯ ಸೀನ್ಸ್ ಕೂಡ ನೋಡಿ ಎಷ್ಟು ಚೀಪ್ ಆಗಿದೆ ಅಂದ್ರೆ, ಅದೊಂದು ಅಲ್ಲಲ್ಲೇ ಬೆಂಕಿ ಇಟ್ಟ ತರ ಕಾಣುತ್ತೆ, ಬೆಂಕಿ ಉರಿಸಿ ತರ ಕಾಣುತ್ತೆ. ಫಸ್ಟ್ ಟೀಸರ್ ಈ ರೀತಿ ಸಿನಿಮಾ ಹೇಗಿರ್ಬೋದು? ಹೌದು, ಇದು ಯಾವ ಲ್ಯಾಂಗ್ವೇಜ್ ಸಿನಿಮಾ? ಕನ್ನಡ ಸಿನಿಮಾನ? ಒಂದೇ ಒಂದು ಕನ್ನಡ ವರ್ಡ್ ಟೀಸರ್ ಅಲ್ಲಿ ಇದೆಯಾ? KGF ನನ್ನಿಂದಲೇ ಹಿಟ್ ಆಗಿರೋ ಭ್ರಮೆಯಲ್ಲಿ ಇದ್ದಾರೆ ಯಶ್ ಅವರು. ಆಕ್ಚುಲಿ KGF ಹಿಟ್ ಆಗಿರೋದು ಯಶ್ ಇಂದಲ್ಲ, ಸಿನಿಮಾದ ಮೇಕಿಂಗ್ ಇಂದ. ಆ ಸಿನಿಮಾಕ್ಕೆ ಕ್ರೆಡಿಟ್ ಹೋಗ್ಬೇಕಾಗಿರೋದು ಪ್ರಶಾಂತ್ ನೀಲ್ಗೆ. ಯಶ್ ಬದಲು ಯಾರೇ ಆಕ್ಟರ್ ಮಾಡ್ತಾ ಇದ್ರು ಆ ಸಿನಿಮಾ ಆಕ್ಚುಲಿ ಹಿಟ್ ಆಗ್ತಿದೆ.